ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಚಿಂತಾಮಣಿ ಟ್ರಸ್ಟ್ ಬಗ್ಗೆ. ಚಿಂತಾಮಣಿ ಟ್ರಸ್ಟ್ ಅಂದ್ರೇನು, ಇದ್ರ ಹಿಂದೆ ಇರೋ ಸ್ಟೋರಿ ಏನು, ಇವತ್ತು ನಾನು ಆ ಕತೆ ನಿಮಗೆ ಹೇಳ್ತೀನಿ. ಚಿಂತಾಮಣಿ ರಾವ್ ಅನ್ನೋರು ಸಾಗರ್ ತಾಲೂಕಿನಲ್ಲಿ ಇದ್ದರು. ಇದಕ್ಕಿಂತ ಮುಂಚೆ ಅವರು ತೀರ್ಥಹಳ್ಳಿ ಹತ್ರ ಶಿವರಾಜ್ಪುರ ಅನ್ನೋ ಹಳ್ಳಿನಲ್ಲಿ ಇದ್ದರು. ಅಲ್ಲಿ ಅವ್ರ ಮನೆಯೆಲ್ಲ ಡ್ಯಾಮ್ ಓವರ್ಫ್ಲೋ ಆಗಿ ಮುಳುಗಡೆ ಆದಮೇಲೆ ಅವರು ಸಾಗರಕ್ಕೆ ಬಂದರು. ಚಿಂತಾಮಣಿ ರಾವ್ ಅವರು ತುಂಬ ಆ್ಯಂಬಿಷಿಯಸ್ ಪರ್ಸನ್. ಅವ್ರೇನಾದರೂ ಲೈಫಲ್ಲಿ ಸಾಧಿಸಬೇಕು ಅಂತ ತುಂಬ ಆಸೆ ಆಕಾಂಕ್ಷೆ ಕಟ್ಕೊಂಡಿದ್ರು. ಅವ್ರ ಕರಿಯರ್ನ ಅವರು ಕ್ಲೀನರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಹೋಗ್ತಾ ಹೋಗ್ತಾ ಅವರು ಡ್ರೈವರ್ ಆದರು. ಅದಾದಮೇಲೆ ಅವರೇ ಒಂದು ಬಸ್ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಆ ಬಸ್ ಹೆಸರು SC ಮೋಟರ್ಸ್ ಅಂತ. ಆಮೇಲೆ ಅದು ಶ್ರೀ ಗಜಾನನ ಮೋಟರ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿ ಜೊತೆ ಮರ್ಜ್ ಆಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಯಿತು. ಒಂದೇ ಒಂದು ಬಸ್ಸಿಂದ ಸ್ಟಾರ್ಟ್ ಆಗಿದ್ದ SC ಮೋಟರ್ಸ್ ಮರ್ಜ್ ಆದ ಮೇಲೆ 200ಕ್ಕೂ ಹೆಚ್ಚು ಬಸ್ಸಸ್ ಆಪರೇಟ್ ಆಗ್ತಾಯಿತ್ತು. ಇವಾಗಲೂ ಸಹ ಈ ಬಸ್ಸಸ್ ಓಡ್ತಾ ಇದೆ. ಚಿಂತಾಮಣಿ ರಾವ್ ಅವರಿಗೆ ಕಾರ್ಗಳು ಬಸ್ಗಳ ಮೇಲೆ ಎಷ್ಟು ಆಕರ್ಷಣೆ ಇತ್ತೋ ಅಷ್ಟೇ ನಾಲೆಡ್ಜ್ ಕೂಡ ಅದ್ರ ಬಗ್ಗೆ ಅವ್ರಿಗಿತ್ತು. ಅವರು ಒಂದು ದಿವಸ ಕಾರ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅವಾಗಿನ ಮೈಸೂರು ಮಹಾರಾಜ ಕಾರು ಪಕ್ಕದಲ್ಲೇ ಕೆಟ್ಟೋಯ್ತು. ಆವಾಗ ಅವ್ರ ಡ್ರೈವರು ಆ ಕಾರ್ನ ಎಷ್ಟು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ. ಆವಾಗ ಚಿಂತಾಮಣಿ ರಾವ್ ಅವರು ಡ್ರೈವರ್ನ ಕರೆದ್ಬಿಟ್ಟು, ನೋಡಿ ಇದರಲ್ಲಿ ಈ ಪ್ರಾಬ್ಲಮ್ ಇದೆ, ನೀವು ಹೀಗೆ ಮಾಡಿದರೆ ಗಾಡಿ ಸರಿ ಹೋಗುತ್ತೆ ಅಂದಾಗ ಆ ಡ್ರೈವರ್ ಹೋಗಿ ಆ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡೋಕ್ಕೆ ಟ್ರೈ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಯಿತು. ಇದನ್ನು ನೋಡಿ ರಾಜರು ತುಂಬ ಖುಷಿಪಟ್ಟರು. ಅವರು ಚಿಂತಾಮಣಿ ರಾವ್ ಅವ್ರನ್ನ ಬನ್ನಿ ನೀವು ನಮ್ಮ ಅರಮನೆಗೆ ಬನ್ನಿ, ಅಲ್ಲೇ ಡ್ರೈವರ್ ಆಗಿ ಅಂತ ಕರೆದಾಗ ದೊಡ್ಡ ದೊಡ್ಡ ಆ್ಯಂಬಿಷನ್ ಇದ್ದ ಚಿಂತಾಮಣಿ ರಾವ್ ಅವರು, ಇಲ್ಲ ನಾನು ನನ್ನದೇ ಒಂದು ಸಂಸ್ಥೆ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಆ ಆಫರ್ನ ನಿರಾಕರಿಸಿ ಶ್ರೀ ಗಜಾನನ ಮೋಟರ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಆಗಿನ ಕಾಲದಲ್ಲಿ ಬಸ್ ಕನೆಕ್ಟಿವಿಟಿ ಎಷ್ಟು ಕಮ್ಮಿ ಇತ್ತು ಅಂದರೆ ಎಲ್ಲ ಗ್ರಾಮಸ್ಥರು ಈ ಬಸ್ನ ಮೇಲೆ ಡಿಪೆಂಡ್ ಆಗ್ತಾಯಿದ್ರು. ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಓಡ್ತಾ ಇದ್ದಿದ್ದು ಒಂದೇ ಬಸ್ ಅಂದರೆ ಅದು ಶ್ರೀ ಗಜಾನನ ಮೋಟರ್ಸ್. ಸಾಗರದಿಂದ ಕೊಲ್ಲೂರಿಗೆ ಫಸ್ಟ್ ಬಸ್ ಶುರು ಮಾಡಿದ್ದೆ ಗಜಾನನ ಮೋಟರ್ಸ್. ಸಾಗರದಿಂದ ಕೊಲ್ಲೂರು ಫುಲ್ ಘಾಟ್ ಸೆಕ್ಷನ್ ಆಗಿದ್ದರಿಂದ ತುಂಬ ಕಷ್ಟ ಆಗೋದು ಡ್ರೈವರ್ಸ್ಗೆ ಅದನ್ನು ಓಡಿಸೋದಕ್ಕೆ. ಅದಕ್ಕೆ ಚಿಂತಾಮಣಿ ರಾವ್ ಅವರು ಶಾರ್ಟ್ ಚಾಸಿ ಅಂತ ಶುರು ಮಾಡಿದ್ರು, ಚಿಕ್ಕ ಚಿಕ್ಕ ಬಸ್ಸಸ್ಸು. ಆದ್ದರಿಂದ ತುಂಬ ಅನಾನುಕೂಲ ಆಗಿದ್ದ ಗ್ರಾಮಸ್ಥರಿಗೆ ಈ ಬಸ್ ಬಂದ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ತುಂಬಾ ಅನುಕೂಲ ಆಯಿತು. ಚಿಂತಾಮಣಿ ರಾವ್ ಅವ್ರನ್ನ ಸಾರಿಗೆ ಪಿತಾಮಹ ಅಂತ ಕರೀತಾರೆ. ನೀವು ಇವತ್ತಿಗೂ ಸಾಗರದ ಕಡೆ ಹೋದಾಗ ಅಲ್ಲಿ ಯಾರನ್ನ ಕೇಳಿದರೆ ಖಂಡಿತ ಅವರು ಚಿಂತಾಮಣಿ ರಾವ್ ಅವ್ರ ಬಗ್ಗೆ ಹೇಳೇ ಹೇಳ್ತಾರೆ. ಚಿಂತಾಮಣಿ ರಾವ್ ಅವರ ಲೆಗಸಿನ ಕಂಟಿನ್ಯೂ ಮಾಡೋಕ್ಕೆ ಅವರ ಮೊಮ್ಮಕ್ಕಳು ಎಲ್ಲ ಸೇರಿ ಚಿಂತಾಮಣಿ ಟ್ರಸ್ಟ್ ಅಂತ 2010 ಶುರು ಮಾಡಿದರು. ಚಿಂತಾಮಣಿ ಟ್ರಸ್ಟ್ನ ಮೊದಲನೇ ಡೊನೇಷನ್ಸು ಸಾಗರ ತಾಲೂಕಲ್ಲಿ ಶುರುವಾಯಿತು. 1 ಚೈಲ್ಡ್ 1 ಲೈಟ್ ಅನ್ನೋ ಪರಿಕಲ್ಪನೆಯ ಅಡಿಯಲ್ಲಿ ಸೋಲಾರ್ ಲ್ಯಾಂಪ್ಸ್ನ ಶಾಲಾ ಮಕ್ಕಳಿಗೆ ನೀಡಿದರು. 2018 ಕೊಲ್ಲೂರು ಹತ್ರ ಇರುವ 3 ಶಾಲೆಗಳಿಗೆ ಹಂತ ಹಂತವಾಗಿ ಪುಸ್ತಕಗಳು, ಬ್ಯಾಗ್ಗಳು, ಛತ್ರಿಗಳು, ಚಪ್ಪಲಿಗಳು ಮತ್ತು ಇತ್ಯಾದಿ ಸ್ಟೇಷನರೀಸನ್ನು ನೀಡ್ತಾ ಬರ್ತಾ ಇದ್ದಾರೆ. ಇದಲ್ಲದೆ ಕೋವಿಡ್ ಟೈಮಲ್ಲಿ ಪಲ್ಸ್ ಆಕ್ಸಿಮೀಟರ್ಸ್, ಮಾಸ್ಕ್ಸ್, ಸ್ಯಾನಿಟೈಸರ್ಸ್ ಮತ್ತು ಊಟ ಕೂಡ ಬಹಳ ಜನಕ್ಕೆ ನೀಡಿದರು. ಎಷ್ಟೊಂದು ಜನಕ್ಕೆ ವ್ಯಾಪಾರ ಆಗ್ತಾ ಇರಲಿಲ್ಲ. ಹಣ್ಣು ಮಾರೋರು, ತರಕಾರಿ ಮಾರೋರು ಇಂಥವ್ರಿಗೆ ಫುಡ್ ಪ್ಯಾಕೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದರು. ಕೋವಿಡ್ ಟೈಮಲ್ಲಿ ನಮ್ಮ ಫ್ರಂಟ್ಲೈನ್ ವರ್ಕರ್ಸ್ ಎಷ್ಟು ಕಷ್ಟಪಟ್ಟರು ಅಂತ ನಮ್ಮೆಲ್ರಿಗೂ ಗೊತ್ತು. ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಪೊಲೀಸ್ ಸ್ಟಾಫ್ಗಳಿಗೂ ಚಿಂತಾಮಣಿ ಟ್ರಸ್ಟಿಂದ ಒಂದು ದಿವಸ ಊಟವನ್ನು ವಿತರಣೆ ಮಾಡಲಾಗಿತ್ತು. 14 ವರ್ಷದಿಂದನೂ ಚಿಂತಾಮಣಿ ಟ್ರಸ್ಟಿಂದ ಕೊಲ್ಲೂರಲ್ಲಿರುವ 3 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಈ ಬಾರಿ ಕೂಡ
ಚಿಂತಾಮಣಿ ಟ್ರಸ್ಟ್ ಕಡೆಯಿಂದ ಶಾಲಾ ಮಕ್ಕಳಿಗೆ ಇರೇಸರ್ಸ್, ಶಾರ್ಪ್ನರ್ಸ್, ಪೆನ್ಸಿಲ್ ಪೌಚ್ ಮತ್ತು ಟೀಚರ್ಸ್ಗೆ ಲ್ಯಾಪ್ಟಾಪ್ಸ್ ಮತ್ತು ಪ್ರಿಂಟರ್ಸ್ನ ನೀಡಲಾಗಿತ್ತು. ಸೊ ಈ ವಿಡಿಯೋ ಈ ವರ್ಷದ ಚಿಂತಾಮಣಿ ಟ್ರಸ್ಟ್ ಕಡೆಯಿಂದ ನಡೆದಿರುವ ಚಾರಿಟಿ ಇವೆಂಟ್ ಬಗ್ಗೆ ಆಗಿರುತ್ತೆ. ಪ್ರಿಂಟಿಂಗ್ ಮಿಷನ್ ಮತ್ತು ಲ್ಯಾಪ್ಟಾಪ್ ಅನ್ನ ವಿತರಣೆ ನಡೆಯಲಿದೆ. ಚೆನ್ನಾಗಿ ಗೊತ್ತಬೇಕು. ಜಾಸ್ತಿ ಇನ್ನೊಬ್ಬರು ಕೊಡಿ. ರಾಜೇಶ್, ವತ್ಸಲ, ಸೌಮ್ಯ ಅವರಿಗೂ ಕೇಳಿ. ಚೆನ್ನಾಗಿ ಓದ್ತಾ ಇದ್ದೀರಾ? ಈಗ ಚಿಂತಾಮಣಿ ಟ್ರಸ್ಟ್ ಉದ್ದೇಶ ಹಳ್ಳಿ ಹಳ್ಳಿಗೆ ಹೋಗಿ ಜನಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಅಥವಾ ಅಲ್ಲಿನ ಅನಾನುಕೂಲತೆಗಳನ್ನು ನೋಡ್ಕೊಳ್ಳೋದು ಇದು ನಮ್ಮ ತಾತ ಚಿಂತಾಮಣಿ ರಾವ್ ಅಂತ. ಅವರು ಭಾಳ ಸಣ್ಣ ವಯಸ್ಸಿಂದಲೂ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಅವ್ರಿಗೆ ಜ್ಞಾಪಕಾರ್ಥವಾಗಿ ಅಂತ ಈ ಚಿಂತಾಮಣಿ ಟ್ರಸ್ಟ್ ಮಾಡಿದ್ದೀವಿ. ಇದನ್ನು ನೀವು ಹುಡುಗರು ವಿದ್ಯೆಗೋಸ್ಕರ ನಾವು ಕೊಡ್ತಾ ಇರೋದ್ರಿಂದ ಆದಷ್ಟು ವಿದ್ಯೆ ಜೊತೆಗೆ ವಿನಯ, ಆಮೇಲೆ ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು. ಎಲ್ಲರೂ ಚೆನ್ನಾಗಿ ಅವರ ಮಾತು ಕೇಳಿಕೊಂಡು ಚೆನ್ನಾಗಿ ಓದಿ ಮುಂದುವರಿಬೇಕು. ನಿಮ್ಮೆಲ್ಲರಿಗೂ ಉತ್ತಮ ಭವಿಷ್ಯ ಇರಲಿ, ಚೆನ್ನಾಗಿರಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಚಿಂತಾಮಣಿ ಟ್ರಸ್ಟ್ ಬೆಂಗಳೂರು ಇವರು 2018ರಿಂದ ಅತಿ ಹಿಂದುಳಿದ ಶಾಲೆಗಳನ್ನು ಗುರುತಿಸಿ, ಅದರಲ್ಲಿ ನಮ್ಮ ಕೊಲ್ಲೂರಿನಲ್ಲಿ ಮುಖ್ಯವಾಗಿ ಹಳ್ಳಿಬೇರು ಶಾಲೆಯನ್ನು ಗುರುತಿಸಿದ್ದಾರೆ. ಹಾಗೆ ಸಲಿಗೇರಿ, ಹಿಂದೆ ಮಾವಿನಕಾರು ಶಾಲೆ ಅಂತಿತ್ತು. ಆಮೇಲೆ ಕೊಲ್ಲೂರಿನ ಮುಖ್ಯ ಇದು ಪ್ರೌಢಶಾಲೆ, ಇದನ್ನು ಗುರುತಿಸಿ ಇಲ್ಲಿಗೆ ಅವರು ಪ್ರತಿ ವರ್ಷ ಮಕ್ಕಳಿಗೆ ಅಗತ್ಯ ಇರುವಂಥ ಈ ಹಳ್ಳಿಯ ಭಾಗದಲ್ಲಿ ಮಕ್ಕಳಿಗೆ ಅಗತ್ಯ ಇರುವಂತಹ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು, ಅದರಲ್ಲಿ ಮುಖ್ಯವಾಗಿ ಪುಸ್ತಕ, ಈ ಹಿಂದೆ ಪುಸ್ತಕ ಮತ್ತು ಚೀಲಗಳನ್ನು ಹಾಗೂ ಕೊಡೆಗಳನ್ನು ಇಷ್ಟರವರೆಗೆ ನಿರಂತರವಾಗಿ ಕಳೆದ 6 ವರ್ಷದಿಂದ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಕೊಡುಗೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಅದರಂತೆ ಈ ವರ್ಷ 2024ರಲ್ಲಿ ಶಾಲೆಗೆ ನಾವು ಶಾಲಾ ಶಿಕ್ಷಕರನ್ನು ಕೇಳಿದಾಗ ಇಲ್ಲಿ ಒಂದು ಪ್ರಿಂಟಿಂಗ್ ಮಿಷಿನ್ ಮತ್ತು ಲ್ಯಾಪ್ಟಾಪಿನ ಅವಶ್ಯಕತೆ ಇರುವುದನ್ನು ನಮ್ಮಲ್ಲಿ ಮನವಿ ಮಾಡಿಕೊಂಡರು. ಅದರಂತೆ ಆ ವಿಚಾರವನ್ನು ಟ್ರಸ್ಟ್ನವರಿಗೆ ತಿಳಿಸಿದಾಗ ಅವರು ಸಂತೋಷದಿಂದ ಅದಕ್ಕೆ ಶೀಘ್ರವಾಗಿ ಸ್ಪಂದಿಸಿ ಈ ದಿನ ಅದನ್ನು ನಮ್ಮ ಹಳ್ಳಿಬೇರು ಶಾಲೆ, ಕೊಲ್ಲೂರು ಗ್ರಾಮದ ಹಳ್ಳಿಬೇರು ಶಾಲೆಗೆ ಇದನ್ನು ನೀಡಿರುತ್ತಾರೆ. ಇದರಿಂದ ಶಾಲೆಗೆ ತುಂಬ ಒಂದು ಅತಿ ಅನುಕೂಲವಾಗಿ ಇದು ಉಪಯೋಗ ಆಗಲಿದೆ. ಯಾಕಂತ ಹೇಳಿದರೆ ಈ ಶಾಲೆ ಹಳ್ಳಿಯ ಭಾಗದಲ್ಲಿ ಇರುವುದರಿಂದ ಇವತ್ತಿನ ಈ ಇಂಟರ್ನೆಟ್ ಯುಗದಲ್ಲಿ ಕೆಲವೊಂದು ವ್ಯವಸ್ಥೆಗಳಿಗೆ ಇಂಥ ಶಾಲೆಗಳು ಕೊಲ್ಲೂರಿನಲ್ಲಿ ಬೇರೆ ಬೇರೆ ಜೆರಾಕ್ಸ್ ಅಂಗಡಿ ಇಂಥದರ ಮೊರೆ ಹೋಗಿ ಅಲ್ಲಿ ಒಂದೊಂದು ಕಾಪಿಗಳನ್ನು ಪ್ರಿಂಟ್ ಮಾಡಲು 10ರಿಂದ 15 ರೂಪಾಯಿ ಅವರು ಕೊಡುವ ಅವಶ್ಯಕತೆ ಇರುವುದರಿಂದ ವರ್ಷಕ್ಕೆ ಒಂದು 8-10 ಸಾವಿರ ರೂಪಾಯಿ ಅವರಿಗೆ ಈ ವಿಚಾರದಲ್ಲಿ ಖರ್ಚಿನ ಹೊರೆಯಾಗಿ ಶಾಲೆಗೆ ಬಂದಿರ್ತದೆ. ಇದನ್ನು ನಾವು ಅವರಲ್ಲಿ ಚಿಂತಾಮಣಿ ಟ್ರಸ್ಟ್ ಅವರಲ್ಲಿ ತಿಳಿಸಿದಾಗ ಅವರು ಸಂತೋಷದಿಂದ ಅದಕ್ಕೆ ಸ್ಪಂದಿಸಿ ಈ ದಿನ ಅದನ್ನು ನಮ್ಮ ಹಳ್ಳಿಬೇರು ಶಾಲೆಗೆ ಕೊಟ್ಟಿರುತ್ತಾರೆ. ಇದರಿಂದ ಮುಂದೆ ಶಾಲೆಯ ಈ ವ್ಯವಸ್ಥೆಗಳಿಗೆ ಅನುಕೂಲ ಆಗಲಿಕ್ಕಿದೆ. ಇದರ ಉಪಯೋಗವನ್ನು ಶಿಕ್ಷಕರು ಪಡೆದುಕೊಂಡು ಮಕ್ಕಳಿಗೂ ಇದರಿಂದ ಪ್ರಯೋಜನ ಇರ್ತದೆ. ಕ್ವಶನ್ ಪೇಪರು ಮತ್ತು ಕೆಲವೊಂದು ಸರಕಾರದ ನಿರ್ದೇಶನದ ಕಾಪಿಗಳು ಇಂಥದ್ದನ್ನೆಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಅವಶ್ಯಕತೆ ಇರುವುದರಿಂದ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅಳವಡಿಸಿಕೊಳ್ತಾರೆ. ಅದರಂತೆ ನಮ್ಮ ಈ ಚಿಂತಾಮಣಿ ಟ್ರಸ್ಟ್ ಅವರು ಇದೇ ರೀತಿ ಮುಂದಿನ ದಿನಗಳಲ್ಲಿಯೂ ನಮ್ಮ ಈ ಹಿಂದುಳಿದ ಹಳ್ಳಿಬೇರಂಥ ಶಾಲೆಗಳಿಗೆ ಇನ್ನೂ ಹೆಚ್ಚಿನ ಅಗತ್ಯ ಇರುವಂಥ ವಸ್ತುಗಳನ್ನು ನೀಡಲಿ ಅಂತ ಹೇಳಿ
ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ರೀತಿಯಾಗಿ ಸತತ 6 ವರ್ಷದಿಂದ ಚಿಂತಾಮಣಿ ಟ್ರಸ್ಟ್ ಮತ್ತು ಅದರ ಸದಸ್ಯರು, ಇದರಲ್ಲಿ ಹಿಂದೆ ಶೇಖರ್ ರಾವ್ ಅವರು, ತದನಂತರ ಈಗ ಅಧ್ಯಕ್ಷರಾಗಿರುವ ನಾಗೇಂದ್ರ ಅವರು ಹಾಗೂ ಸರ್ವ ಸದಸ್ಯರು ಇದಕ್ಕೆ ಸ್ಪಂದಿಸುತ್ತಾ ಬಂದಿರುತ್ತಾರೆ. ಈ ರೀತಿಯ ವ್ಯವಸ್ಥೆ ಇನ್ನೂ ಮುಂದುವರಿಯಲಿ ಅಂಥೇಳಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ. ನಮ್ಮ ತಾತ ಭಾಳ ಕಷ್ಟದಿಂದ ಮೇಲೆ ಬಂದವರು. ಹಾಗಾಗಿ ನಾವು ಕಷ್ಟದಿರೋ ಹುಡುಗರಿಗೆ ಅಲ್ಲಿ ವಾತಾವರಣಕ್ಕೆ ಬಂದವರಿಗೆ ಅವರಿಗೆ ಯಾವ ಅನುಕೂಲಕರ ಇಲ್ಲದೇ ಇರೋ ಜಾಗಕ್ಕೆ ನಾವು ಹುಡುಕಿ ನಾವು ಆದಷ್ಟು ನಮ್ಮ ಕೈಗೆ ಸಹಾಯ ಮಾಡಬೇಕು ಒಂದು ಮೈನ್ ಉದ್ದೇಶದ ಚಿಂತಾಮಣಿ ಟ್ರಸ್ಟ್ ಮಾಡಿರೋದು. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ, ನೆಮ್ಮದಿ ಕೊಟ್ಟು ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ಆದಷ್ಟು ನೀವು ಚೆನ್ನಾಗಿ ಓದಿ ಮುಂದೆ ಬನ್ನಿ ಅಷ್ಟೇ. ಥ್ಯಾಂಕ್ ಯು. ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಕ ವಾಹನ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಕ ವಾಹನ ಶರಣು ಶರಣು. ನಮ್ಮ ಶಾಲೆಗಿಂದು ಪರಿಕರಗಳನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಇವರನ್ನು ನಾನು ಪ್ರಪ್ರಥಮವಾಗಿ ಇವರೆಲ್ಲರಿಗೂ ವಂದಿಸಿಕೊಡುತ್ತಾ ಇಂದಿನ ಒಂದು ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಕೊಲ್ಲೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ವನಿತಾ ಉದಯಶೇರಿಗಾರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರಾದಂತಹ ನಾಗೇಂದ್ರ, ಕೋಶಾಧಿಕಾರಿಗಳಾದಂತಹ ಅರುಣ್, ಉಪಾಧ್ಯಕ್ಷರಾದಂತಹ ರಾಜೇಶ್, ಟ್ರಸ್ಟಿಗಳಾದಂತಹ ಪ್ರಶಾಂತ್, ಡೋನರ್ ಆದಂತಹ ಜಗದೀಶ್ ಇವರನ್ನೆಲ್ಲ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಹಾಗೆ ಉಪಸ್ಥಿತರಿದ್ದಂತಹ ಎಲ್ಲ ಚಿಂತಾಮಣಿ ಟ್ರಸ್ಟಿನ ಸರ್ವ ಸದಸ್ಯರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮೂಕಾಂಬಿಕೆಯನ್ನು ಪ್ರಾರ್ಥಿಸಿಕೊಳ್ತಾ ವೇದಿಕೆ ಮೇಲಿರುವ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರವರೇ, SDMC ಅಧ್ಯಕ್ಷರೇ ಹಾಗೂ ಚಿಂತಾಮಣಿ ಟ್ರಸ್ಟಿನ ಸರ್ವ ಸದಸ್ಯರೇ, ನಮಗೆ ನಮ್ಮ ಈ ಚಿಂತಾಮಣಿ ಟ್ರಸ್ಟ್ನವರಿಗೆ ತಾಯಿ ಮೂಕಾಂಬಿಕೆಯ ಒಂದು ಆರಾಧಿಸ್ತಾ ಬಂದು ಅದೊಂದು ಅವಿನಾವ ಸಂಬಂಧ. ಆ ನಂತರದಲ್ಲಿ ಅವರಿಗೆ ನಮ್ಮ ಶಾಲೆ ಕೂಡ ಈ ಒಂದು ಸಂಬಂಧ ಆಗಿ ಹೋಗಿದೆ. 3 ವರ್ಷಗಳಿಂದ ನಮ್ಮ ಮಕ್ಕಳಿಗೆ ನಿಮ್ಮ ಕೊಡುಗೆ ಬಹಳ ಅಪಾರ ಇದೆ. ಇವತ್ತಿಗೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ಮಕ್ಕಳು ಕೊಡೆ ಹಿಡ್ಕೊಂಡು ಹೋಗಬೇಕಾದ್ರೆ ಅದರಲ್ಲಿ ಚಿಂತಾಮಣಿ ಟ್ರಸ್ಟ್ ಅಂತಿದೆ. ನಿಮ್ಮ ಟ್ರಸ್ಟಿನ ನೆನಪುಗಳು ಸದಾ ನಮ್ಮ ಊರಲ್ಲಿ ಕರೀತಾ ಇರ್ತದೆ. ಹಾಗೆ ನಮ್ಮ ಚಿಂತಾಮಣಿ ರಾವ್ ಅವರ ಒಂದು ರಣ ಕೂಡ ನಮಗಿದೆ. ಯಾಕಂತ ಹೇಳಿದರೆ ಆವಾಗೆಲ್ಲ ಈ ಸಾಗರ ಗಜಾನನ ಬಸ್ಸುಗಳು ಮಾತ್ರ ನಮ್ಮ ಏರಿಯಾದಲ್ಲಿ ತಿರುಗ್ತಾ ಇತ್ತು. ನಾವು ಸುದರ್ಶನ್ ಜೋಯಿಸರು ಎಲ್ಲರೂ ಕೂಡ ಕಾಲೇಜಿಗೆಲ್ಲ ಹೋಗಬೇಕಾದ್ರೆ ನಿಮ್ಮ ಬಸ್ಸಿನ ಪಾಸನ್ನು ಇಟ್ಕೊಂಡು ಅರ್ಧ ಚಾರ್ಜ್ ಕೊಟ್ಕೊಂಡು ನಾವು ಶಾಲೆಗೆ ಕಾಲೇಜಿಗೆ ಹೋಗಿ ಬಂದವರು. ಹಾಗಾಗಿ ಆ ಚಿಂತಾಮಣಿ ಅವರ ಒಂದು ರಣ ಕೂಡ ನಮಗಿದೆ. ಆ ಒಂದು ಒಳ್ಳೆಯ ಪರಂಪರೆಯಿಂದ ಬಂದಂತಹ ನೀವುಗಳು ಈಗ ನಮಗೆ ಆವಾಗ ಸಮಾಜಕ್ಕೆ ನೀವು ಸೇವೆ ಕೊಟ್ರಿ. ಯಾಕಂತ ಹೇಳಿದರೆ ಒಂದು ಕಾಲದಲ್ಲಿ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಬೇಕಿದ್ರೆ ಬಹಳ ಕಷ್ಟ ಇತ್ತು. ಅಂತಹ ಸಂದರ್ಭದಲ್ಲಿ ನಿಮ್ಮ ಬಸ್ಸುಗಳು ಹಳ್ಳಿಗಳಿಗೆ ಇತ್ತು ಪ್ರಧಾನವಾಗಿ. ಆ ಕಾಲದಲ್ಲಿ ಆ ರೀತಿಯ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಂತಹ ಫಲ ನೀವೀಗ ಮುಂದಿನ ಜನಾಂಗದ ವಿದ್ಯಾರ್ಥಿಗಳಿಗೆ ನಿಮ್ಮ ಟ್ರಸ್ಟಿನ ಮೂಲಕ
ಸೇವೆ ಸಲ್ಲಿಸ್ತಿದ್ದೀರಿ ಅಂತ ಹೇಳುವಂಥದ್ದು ಒಂದು ಬಹಳ ಹೆಮ್ಮೆಯ ವಿಷಯ. ಹಾಗೆ ನೀವು ತಾಯಿ ಮೂಕಾಂಬಿಕೆಯ ಆರಾಧ್ಯ ಸ್ಥಾನದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೊಳ್ಳಿಬೇರಿನಂತಹ ಕುಗ್ರಾಮದಲ್ಲಿ, ನಮ್ಮ ಸಲಗೇರಿಯಂತಹ ಕುಗ್ರಾಮದಲ್ಲಿ, ಹಾಗೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ಬಹಳ ಅವಗಣನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನೀವು ಅವರನ್ನು ಗುರುತಿಸಿ ಏನು ಈ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ, ಆ ಮಕ್ಕಳು ಯಾವತ್ತು ಮುಂದೆ ನೆನೀತಾರೆ ಅದನ್ನು. ಇಂಥ ಒಂದು ಟ್ರಸ್ಟ್ನವರು ನಮಗೆ ಸಹಾಯ ಮಾಡಿದ್ರು ನಾವು ಶಾಲೆಗೆ ಹೋಗ್ಬೇಕಿದ್ರೆ ಅಂತ. ಈಗ ನಾವೇನು ನಿಮ್ಮ ಬಸ್ ಪಾಸನ್ನು ನೆನೆದುಕೊಳ್ತೇವೆ, ಆ ರೀತಿಯಲ್ಲಿ ನಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟನ್ನು, ನಿಮ್ಮನ್ನು ಸದಾ ನೆನೀತಾರೆ ಅಂತ ಹೇಳ್ತಾ, ನಿಮ್ಮಗಳ ಈ ಒಂದು ಕೊಡುಗೆ ಯಾವತ್ತೂ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ, ನಮ್ಮ ಶಾಲೆಗೆ ನಿಮ್ಮ ಕೊಡುಗೆ ಅಪಾರ ಇದೆ. ಈ ಹಿಂದೆಯೂ ಕೂಡ ನೀವು ಬಹಳ ಸೇವೆ ಸಲ್ಲಿಸಿದ್ದೀರಿ. ನಿಮ್ಮನ್ನು ನಾವು ನಮ್ಮ SDMCಯ ಸರ್ವ ಸದಸ್ಯರು, ನಮ್ಮ ಅಧ್ಯಾಪಕ ವೃಂದದವರು, ನಮ್ಮ ಈ ಸಂಸ್ಥೆಯ ಪರವಾಗಿ ಯಾವತ್ತೂ ನಿಮ್ಮನ್ನು ನೆನೀತಾ ಇರ್ತೇವೆ. ನಿಮ್ಮ ಸೇವೆ ಕೂಡ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳಿ ಹಾರೈಸ್ತಾ, ನಿಮ್ಮ ಟ್ರಸ್ಟಿನ ಪ್ರತಿಯೊಬ್ಬರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಾವು ಧನ್ಯವಾದವನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಮುಂದಿನ ಇದಕ್ಕೆ ವಿಳಂಬ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಿಮಗೂ ಚಿಂತಾಮಣಿ ಟ್ರಸ್ಟಲ್ಲಿ ಆಸಕ್ತಿ ಇದ್ದು ಡೊನೇಟ್ ಮಾಡಬೇಕು ಅಂತ ಅನಿಸಿದ್ರೆ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಬರೆದಿರತ್ತೆ, ಅದಕ್ಕೆ ನಿಮ್ಮ ಡೊನೇಷನ್ಸನ್ನು ನೀವು ಕೊಡ್ಬೋದು. 2024 ಇಸ್ವಿಯ ಚಿಂತಾಮಣಿ ಟ್ರಸ್ಟ್ ಅವರ ಚಾರಿಟಿ ಇವೆಂಟ್ ಅಂತೂ ಖಂಡಿತ ಯಶಸ್ವಿಯಾಯಿತು. ಇದೇ ರೀತಿ ಇನ್ನೂ ಹೆಚ್ಚು ಸ್ಕೂಲ್ಗಳಿಗೆ ಸಹಾಯ ಮಾಡಲು ನಮ್ಮ ಟ್ರಸ್ಟ್ಗೆ ಶಕ್ತಿ ನೀಡಲಿ ಎಂದು ತಾಯಿ ಮೂಕಾಂಬಿಕೆಯಲ್ಲಿ ಎಲ್ಲರೂ ಪ್ರಾರ್ಥಿಸೋಣ.